ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನನ್ನ ಇಬ್ಬರು ಮಕ್ಕಳ ಜೊತೆಗೆ ನಾನು ಫುಲ್ ಡೇ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಎದ್ದೇಳೋದು 6:30ಗೆ. ಸೊ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಕಿಚನ್ಗೆ ಎಂಟ್ರಿ ಕೊಡ್ತೀನಿ. ಗೊತ್ತಲ್ಲ, ಮಕ್ಕಳು ಸ್ಕೂಲಿಗೆ ಹೋಗೋದ್ರಿಂದ ಫಸ್ಟ್ ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಾಗಿರುತ್ತೆ. ಹಾಗಾಗಿ ಸೊ ಯೂಶ್ವಲಿ ನಾನು ನೈಟ್ ಪಾತ್ರೆ ವಾಶ್ ಮಾಡ್ಕೊತೀನಿ. ಸಮ್ಟೈಮ್ಸ್ ನನಗೆ ಆಗಲ್ಲ, ಕೆಲಸ ಇರುತ್ತೆ, ಇಲ್ಲ ನಂಗೆ ಫುಲ್ ಟಯರ್ಡ್ ಆಗಿದೆ ಅಂದರೆ ನಾನು ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಾದ್ಮೇಲೆ ಒಟ್ಟಿಗೆ ಪಾತ್ರೆ ವಾಶ್ ಮಾಡ್ಕೊತೀನಿ. ಸೊ ಅದರಲ್ಲಿ ನಂದು ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಸೊ ಪಾಪು ಇರೋದ್ರಿಂದ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇಡ್ಲಿಗೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ ಎಲ್ಲ ನೆನೆಸಿಟ್ಟಿದ್ದೆ. ಸೊ ಈಗ ಅದನ್ನು ಒಂದೆರಡು ವಿಷಲ್ ಕೂಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಹಾಗೆ ಈ ಸಾಂಬಾರಿಗೆ ಈರುಳ್ಳಿ ಟೊಮೊಟೊ ಎಲ್ಲನೂ ಕೂಡ ಹೆಚ್ಚಿಟ್ಕೊತಾ ಇದ್ದೆ. ಸೊ ಪಾಪು ಯಾವಾಗ ಹೇಳ್ತಾನೆ ಅಂತ ಹೇಳೋದಕ್ಕಾಗಲ್ಲ, ಒಂದು ಡೈಲಿ ಒಂದೊಂದು ಟೈಮಿಂಗ್ಸ್ ಇರುತ್ತೆ ಎದ್ದೇಳೋದು. ಸಮ್ಟೈಮ್ಸ್ ತುಂಬ ಸೌಂಡ್ ಆದರೆ 6:30ಗೆ ಎದ್ಬಿಡ್ತಾನೆ, ಇಲ್ಲ 7:15, ಒಟ್ಟು ಯಾವಾಗಲೂ 7:30 ಒಳಗಡೆ ನನ್ನ ಮಗ ಎದ್ಬಿಡ್ತಾನೆ. ಇವತ್ತು ಇಷ್ಟರೊಳಗಡೆ ಹೇಳ್ಬೇಕಿತ್ತು, ಏನಕ್ಕೋ ಎದ್ದಿಲ್ಲ. ಅಮ್ಮ ನೀಟಾಗೆಲ್ಲ ವೀಡಿಯೋ ಮಾಡ್ಕೊಳ್ಳಿ ಅಂತ ಇರ್ಬೋದೇನೋ, ಅದಕ್ಕೆ ಇನ್ನೂ ಮಲ್ಕೊಂಡಿದ್ದಾನೆ. ಸೊ ನಾನಿಲ್ಲಿ ಸ್ವಲ್ಪ ಸಾಂಬಾರಿಗೆ ಮಸಾಲೆ ರುಬ್ಬೇಕಿತ್ತು, ಅದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲನೂ ಕೂಡ ಎಲ್ಲ ಹಾಗೆ ಫ್ರೈ ಮಾಡ್ಕೊತಾ ಇದ್ದೆ. ಸೊ ಹಾಗೆಯೇ ಕಾಫಿ ಮಾಡೋಣ ಅಂತ ಅಂದ್ಬಿಟ್ಟು ಬಿಸಿನೀರು ಇಟ್ಟಿದ್ದೆ ಫಿಲ್ಟರಿಗೆ ಹಾಕೋಣ ಅಂತ ಹೇಳಿ. ಆ್ಯಕ್ಚುಲಿ ನಿರಂಜನ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಹೋಗಲ್ಲ, ನಂಗೆ ಅದೊಂದು ತುಂಬ ಆರಾಮ್ ಅಂತ ಅನಿಸುತ್ತೆ. ಅವರಿಗೆ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನ ಊಟ ಎರಡೂ ಕೂಡ ಆಫೀಸಲ್ಲೇ ಇರುತ್ತೆ. ಸೊ ಅದು ನನಗೆ ಸ್ವಲ್ಪ ಆರಾಮಾಗಿದೆ. ಇಲ್ಲಾಂದರೆ ಬೆಳಗ್ಗೆ ನಾನು ಇನ್ನೂ ಬೇಗ ಏಳಬೇಕಿತ್ತು. ಸೊ ಅವ್ರ ಪಪ್ಪ ಹೊರಡೋ ಟೈಮಲ್ಲಿ ಯಾನು ಎದ್ಬಿಡ್ತಾಳೆ. ಸೊ ಎದ್ದು ಅವ್ರ ಪಪ್ಪನ ಹತ್ರ ಒಂದು 2 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಅವಳು ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಹೋಗ್ತಾಳೆ. ಸೊ ಇವಾಗ ನಾವು ಕಾಫಿ ಕುಡಿಯೋಣ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೆ. ಸೊ ಮಾರ್ನಿಂಗ್ ನಾವಿಬ್ಬರು ಅಷ್ಟು ಜಾಸ್ತಿ ಕಾಫಿ ಕುಡಿಯೋಲ್ಲ. ಸೊ ಅವ್ರಿಗೂ ಆಫೀಸಲ್ಲಿ ಇರುತ್ತೆ ಕಾಫಿ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಕೇಳ್ತಾರೆ. ಸೊ ನನಗೂ ಅಷ್ಟೇ ಕಾಫಿ ಎಲ್ಲ ಕುಡಿಯೋದಕ್ಕೆ ಅಷ್ಟು ಟೈಮ್ ಇರಲ್ಲ. ಸೊ ಒಂದು ಲೋಟದಲ್ಲೇ ಇಬ್ಬರು ಶೇರ್ ಮಾಡಿಕೊಂಡು ಹಾಗೆ ಕುಡಿತೀವಿ. ಯಾನಿಗೆ ಅವ್ರ ಪಪ್ಪನ ಜೊತೆ ಮಾರ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ಯಾವಾಗಲೂ ಬೇಜಾರಾಗ್ತಿರ್ತಾಳೆ. ಅದಕ್ಕೆ ನನ್ನನ್ನು ಬೇಗ ಎಬ್ಬಿಸ್ಬಿಡಿ ಅಂತ ಹೇಳ್ತಾಳೆ. ಬಟ್ ಅವಳಿಗೂ ಅಷ್ಟು ಬೇಗ ಏನಕ್ಕೆ ಎಬ್ಸೋದು ಅಂದ್ಬಿಟ್ಟು ನಾನು ಸುಮ್ಮನಾಗ್ತೀನಿ. ಯಾನು ಇವಾಗ ಸ್ನಾನಕ್ಕೆ ಹೋಗಿದ್ದಾಳೆ. ಸೊ ಅವಳು ಯಾವುದಕ್ಕೂ ನನಗೆ ವೆಯ್ಟ್ ಮಾಡಲ್ಲ. ಸೊ ಪಾಪು ಹುಟ್ಟಿದಾಗ್ಲಿಂದ ಸೊ ಅವಳು ಜಾಸ್ತಿ ನನ್ನ ಮೇಲೆ ಇವಾಗ ಡಿಪೆಂಡ್ ಆಗಲ್ಲ. ಅವಳ ಕೆಲಸ ಅವಳೇ ಮಾಡ್ಕೊತಾಳೆ. ಸ್ನಾನ ಮಾಡ್ಕೊಳ್ಳೋದು, ಯೂನಿಫಾರ್ಮ್ ಹಾಕ್ಕೊಳ್ಳೋದು ಎಲ್ಲ ಯಾವುದಕ್ಕೂ ನನ್ನನ್ನು ವೆಯ್ಟ್ ಮಾಡಲ್ಲ ಅವಳು. ಸೊ ಹಾಗೆ ಈಗ ಸ್ವಲ್ಪ ದೊಡ್ಡವಳಾಗ್ತಿದ್ದೀನಿ, ಎಲ್ಲ ನನ್ನ ಕೆಲಸ ನಾನೇ ಮಾಡ್ಕೊತೀನಿ ಅಮ್ಮ, ನೀವು ಆರಾಮಾಗಿ ತಿಂಡಿ ಮಾಡಿ ಅಂತ ಹೇಳ್ತಾಳೆ. ಸೊ ನಾನು ಅಷ್ಟೇ ಅವಳಿಗೆ ವೀಕ್ಲಿ ಒಂದ್ಸಲ ನೀಟಾಗಿ ಸ್ನಾನ ಮಾಡಿಸ್ತೀನಿ. ಸೊ ಬೇರೆ ಸ್ಕೂಲಿರೋ ಟೈಮಲ್ಲೆಲ್ಲ ಸೊ ಅವಳೇ ಸ್ನಾನ ಮಾಡ್ಕೊತಾಳೆ. ಸೊ ಇವಾಗ ನಾನು ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರೊಳಗಡೆ ನನ್ನ ಮಗ ಎದ್ಬಿಟ್ಟ. ನಾನು ಪಾಪು ಜೊತೆನೇ ಮಲಗಿದ್ರೆ ಅವನು 8:30 ಆದ್ರೂ ಎದ್ದೇಳಲ್ಲ. ಅವ್ನ ಪಕ್ಕ ಇರಬೇಕು ನಾನು, ಅವಾಗ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಸೊ ನಾನು ಅವ್ನ ಪಕ್ಕ ಇಲ್ಲ ಅಂದರೆ ಹೀಗೆ ಅವ್ನು ಬೇಗ ಎದ್ಬಿಡ್ತಾನೆ ಯಾವಾಗಲೂ ಹೀಗೇ. ಹಾಗೆ ಬೆಳಗ್ಗೆ ಎಲ್ಲ ರೆಡಿ ಆಗ್ತಿರೋದ್ರಿಂದ ಸ್ವಲ್ಪ ಸೌಂಡ್ ಮಾಡ್ತಿರ್ತಾಳೆ ಅವಾಗವಾಗ, ಅದಕ್ಕೆ ಡಿಸ್ಟರ್ಬ್ಗೆ ಸ್ವಲ್ಪ ಬೇಗ ಎದ್ಬಿಡ್ತಾನೆ. ನೋಡಿ ಕರೆಕ್ಟಾಗಿ 7:30ಗೆ ಎದ್ದಿದ್ದಾನೆ. ಸೊ ಇದನ್ನೇ ಸ್ವಲ್ಪ ಲೇಟ್ ಅನ್ಬೇಕು, ಕೆಲವು ಸಲ ಇನ್ನೂ ಬೇಗ ಎದ್ಬಿಡ್ತಾನೆ. ಸೊ ಎದ್ಮೇಲೆ ನಾನು ಟಾಯ್ಸ್ ಎಲ್ಲ ಇಟ್ಟು ಹಾಲಲ್ಲಿ ಕೂರಿಸ್ತೀನಿ. ಅವ್ನು ಬಟ್ ಕೂರಲ್ಲ, ಆಟಾಡಲ್ಲ ಒಂದು ಕಡೆ, ಮತ್ತು ಅವನು ಎಲ್ಲ ಕಡೆ ಅಡ್ಡಾಡ್ತಾನೆ, ರೂಮಿಗೆಲ್ಲ ಹೋಗೋದು ಹಾಗೆಲ್ಲ. ಸೊ ಅದಕ್ಕಿಂತ ಮೇಯ್ನಾಗಿ ಏನು ಸಿಗುತ್ತೆ ಎಲ್ಲ ಬಾಯಿಗೆ ಹಾಕ್ಕೊತಾನೆ. ಅದೊಂದು ಭಯ ನನಗೆ. ಅವನ್ನೇ ನೋಡ್ತಾ ಇರ್ಕೊಂಡು ಎಲ್ಲ ಕೆಲಸ ಮಾಡಬೇಕು ಅಂದರೆ ಕಷ್ಟ ಆಗಿಬಿಡುತ್ತೆ. ಹಾಗೆ ಅವ್ನು ಎತ್ಕೊಂಡು ಏನಾದರೂ ಕೆಲಸಗಳು ಮಾಡೋ ಅಂಥದ್ದಿದ್ರೆ ಎತ್ಕೊಂಡು ಮಾಡ್ತೀನಿ. ಕೆಲವು ಸಲ ಆಗಲ್ಲ, ಆವಾಗ ಅವ್ನಿಗೇನಾದ್ರೂ ನಾನು ಆಟ ಆಡೋದಕ್ಕೆ ಅಂತ ಕೊಟ್ಬಿಟ್ಟು ಕಿಚನಲ್ಲೇ ಕೂರಿಸ್ಕೊಂಡು ಹಾಗೆ ಕೆಲಸ ಮಾಡ್ತಾ ಇರ್ತೀನಿ. ವಿರಾಟ್ ಯಾನುಗೆ ಸ್ನ್ಯಾಕ್ಸಿಗೆ ಅಂತ ನಾನು ಸ್ವಲ್ಪ ಕಲ್ಲಂಗಡಿ ಹಣ್ಣು ಹಾಗೆ ಕರ್ಬೂಜ ಹಣ್ಣು ಕಟ್ ಮಾಡಿದ್ದೆ. ಹಾಗೆ ಪಾಪುಗೂ ಕೂಡ ಕೊಟ್ಟಿದ್ದೆ. ಸ್ವಲ್ಪ ಏನಾದರೂ ಅವ್ನಿಗೆ ತಿನ್ನೋದಕ್ಕೆ ಆ ಥರ ಕೊಟ್ಟರೆ ಸುಮ್ಮನೆ ಒಂದು ಕಡೆ ಕೂರ್ತಾನೆ, ಇಲ್ಲಾಂದರೆ ಎಲ್ಲ ಕಡೆ ಅಡ್ಡಾಡ್ತಾನೆ. ಈಗ ಯಾನುಗೆ ನಾನು ತಲೆ ಎಲ್ಲ ಬಾಚಿ ರೆಡಿ ಮಾಡ್ತಾ ಇದ್ದೆ. ಯೂಶ್ವಲಿ ಯಾನು ಮಾರ್ನಿಂಗ್ ತಿಂಡಿ ತಿಂದು ಹೋಗಲ್ಲ ಮನೇಲಿ. ಸ್ಕೂಲಿಗೆ 8:30ಗೆ ರೀಚ್ ಆಗ್ತಾಳೆ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು ಅವಳು. ಮತ್ತು ಮಧ್ಯಾಹ್ನ ಅವಳಿಗೆ ಹಾಫ್ ಡೇ ಇರುತ್ತೆ ಸ್ಕೂಲು ಯಾವಾಗ್ಲೂ. ಸೊ ಮಧ್ಯಾಹ್ನ ಬಂದು ಮನೇಲಿ ಊಟ ಮಾಡ್ತಾಳೆ.
ಮಾರ್ನಿಂಗ್ ರೆಡಿ ಆಗಬೇಕಾದಾಗ ಯಾನೋ ಡೈಲಿ ವಿರಾಟನ ಜೊತೆ ಆಟ ಆಡ್ಕೊಂಡೆ ಅವಳು ರೆಡಿ ಆಗೋದು. ನನಗೆ ಗಲಿಬಿಲಿ ಆಗ್ತಿರುತ್ತೆ ಅಂದ್ಬಿಟ್ಟು ಅವಳು ನನ್ನ ಹತ್ರ ಬಿಡಲ್ಲ. ನಾನು ನೋಡ್ಕೊಂಡು ನಾನು ರೆಡಿ ಆಗ್ತೀನಿ ಹೋಗಿ ಅಮ್ಮ ಅಂತ ಕಳಿಸ್ತಾಳೆ. ಏನಾದರೂ ಅವಳಿಗೆ ತುಂಬ ಟೈಮ್ ಆಗಿದೆ, ಅವಾಗ ರೆಡಿ ಆಗೋದಕ್ಕೆ ಟೈಮ್ ಇಲ್ಲ ಅಂತ ಇದ್ದಾಗ ಅಷ್ಟೇ ನಾನು ಅವಳ ಹತ್ರ ಬಿಡಲ್ಲ. ಇಲ್ಲಾಂದರೆ ಅವನ ಹತ್ರ ಆಟ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ ನೋಡ್ಕೊತಾಳೆ. ನಾನು ಏನೋ ವಿಡಿಯೋ ಮಾಡ್ತಿದ್ದೀನಿ ಯೂಟ್ಯೂಬ್ಗೋಸ್ಕರ ತೋರಿಸ್ತಿದ್ದೀನಿ ಅಂತಲ್ಲ, ನಮ್ಮನೆ ಡೈಲಿ ಹೀಗೇ ಅವಳು ಪಾಪುನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ. ಕೆಲವು ಸಲ ನನಗಿನ್ನ ಜಾಸ್ತಿ ತುಂಬ ಕೇರ್ ಮಾಡ್ತಾಳೆ. ಪಾಪುಗೆ ಊಟ ಮಾಡಿಸೋದಾಗಲಿ ಆಟ ಆಡ್ಸೋದಾಗಲಿ ಸೊ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ. ಸೊ ನಂಗೆ ಆ ವಿಷಯದಲ್ಲಿ ಅವಳನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಇವಾಗ ಟೈಮು 8:55 ಆಗಿದೆ. ಸೊ ಯಾನನ್ನ ಸ್ಕೂಲ್ ಬಸ್ ಹತ್ರ ಡ್ರಾಪ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾನು ಬೇಡ ಯಾನನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ನಾನು ಮನೆಗೆ ಬಂದು ಪಾಪುಗೆ ಫೀಡ್ ಮಾಡಿಬಿಟ್ಟು ನೆಕ್ಸ್ಟ್ ಅವನ್ನ ವಾಕಿಗೆ ಕರ್ಕೊಂಡು ಹೋಗ್ತೀನಿ. ಸೊ ಮನೇಲಿದ್ದರೆ ಅವನಿಗೂ ಬೋರ್ ಆಗ್ತಿರುತ್ತೆ ಮತ್ತು ಸ್ವಲ್ಪ ಟಿ ವಿ ನೋಡಬೇಕು ಅಂತ ಕೇಳ್ತಾನೆ. ಯಾಕೋ ಇತ್ತೀಚೆಗೆ ತುಂಬ ಟಿ ವಿ ಕೇಳ್ತಿದ್ದಾನೆ. ಸೊ ಅದು ಅವಾಯ್ಡ್ ಮಾಡೋದಕ್ಕೆ ಅಂತ ವಾಕ್ ಮಾಡೋದಕ್ಕೆ ಶುರು ಮಾಡಿದೆ. ಮತ್ತು ಇವಾಗ ಮಾರ್ನಿಂಗ್ ವಾಕ್ ಮಾಡಿಸೋದ್ರಿಂದ ಮಕ್ಳಿಗೂ ಕೂಡ ಒಳ್ಳೆ ಫ್ರೆಶ್ ಗಾಳಿ ಸಿಗುತ್ತೆ ಅಂತ ಅಂದ್ಬಿಟ್ಟು, ಹಾಗೆ ನನಗೆ ಮಾರ್ನಿಂಗ್ ಡೈಲಿ ಹಾಲೆಲ್ಲ ತೊಗೊಂಬರೋದಿರುತ್ತೆ. ಸೊ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಅದೊಂದು ನಾನು ಬೆಳಗ್ಗೆ ಟೈಮ್ ಇದನ್ನು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ನಾನು ಸ್ಕೂಲಿಗೆ ಹೋದ ತಕ್ಷಣ ನಾನು ಅವ್ನ ಕರ್ಕೊಂಡೋಗಿ ಏನಾದರೂ ಮನೆಗೆ ಹಾಲು ಮೊಸರು ಎಲ್ಲ ತೊಗೊಂಡು ಬರ್ತೀನಿ. ಇವಾಗ ಪಾಪುಗೆ ತಿಂಡಿ ರೆಡಿ ಮಾಡ್ತಿದ್ದೆ. ಸೊ ಯೂಶ್ವಲಿ ಯಾವಾಗಲೂ ಅವನಿಗೆ ಮಾರ್ನಿಂಗ್ ನಾನು ರಾಗಿ ಸರಿ ಕೊಡ್ತೀನಿ. ಕೆಲವು ಸಲ ದೋಸೆ ಇಡ್ಲಿ ಮಾಡಿದಾಗ ಅದನ್ನೇ ತಿನ್ನಿಸ್ತೀನಿ. ಇವತ್ತು ಇಡ್ಲಿ ಮಾಡಿದ್ನಲ್ಲ, ಹಾಗಾಗಿ ಅವನಿಗೆ ಇಡ್ಲಿನೇ ತಿನ್ನಿಸ್ತಾ ಇದ್ದೆ. ಸೊ ಇವ್ನಿಗೆ ಸ್ವಲ್ಪ ತಿಂಡಿ ತಿನ್ನಿಸೋದು ಅಂದರೆ ದೊಡ್ಡ ಸರ್ಕಸ್ಸೇ ಮಾಡಬೇಕು. ಒಂದು ಕಡೆ ಕೂರಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆ ಮಾಡ್ತಾನೆ ತಿಂಡಿ ತಿನ್ನಿಸ್ಬೇಕು ಅಂದರೆ. ಅದೇ ನಂಗೊಂದು ದೊಡ್ಡ ಕೆಲಸ ಆದಂಗೆ ಆಗ್ಬಿಡುತ್ತೆ. ಅವನ ಹತ್ರ ಆಟ ಆಡಿಕೊಂಡು ಮತ್ತು ಅವನಿಗೆ ಹಾಡು ಹೇಳಿದ್ರೆ ತುಂಬ ಇಷ್ಟ. ಏನಾದರೂ ತಿನ್ನಿಸ್ಬೇಕಾದಾಗ ಅವನ ಹತ್ರ ಹಾಡು ಹೇಳ್ಕೊಂಡು ಆಟ ಆಡಿಸ್ಕೊಂಡು ಎಲ್ಲ ತಿನ್ನಿಸ್ತೀನಿ. ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಅವನಿಗೆ ಒಂದು 1/2 ಅವರು ಸ್ನಾನ ಎಲ್ಲ ಮಾಡಿಸಲ್ಲ. ಸೊ ಅವ್ನು ತಿಂಡಿ ಎಲ್ಲ ತಿಂದಾದಮೇಲೆ ಅವನಿಗೆ ಒಂದು 1/2 ಅವರ್ ಆದಮೇಲೆ ಸೊ ಅವನಿಗೆ ಮೈಗೆಲ್ಲ ಎಣ್ಣೆ ಹಚ್ಚಿ ಅವನಿಗೆ ಸ್ನಾನ ಮಾಡಿ ಮಲಗಿಸ್ತೀನಿ. ಸೊ ಇವತ್ತು ಸ್ವಲ್ಪ ಯಾಕೋ ಲೇಟಾಗಿ ಮಲ್ಕೊಂಡ, 12 ಗಂಟೆ ಆಗಿತ್ತು ಮಲಗಿದ್ದು. ಅವ್ನು ಮಲ್ಕೊಂಡ್ಮೇಲೆ ನಾನು ಮಿಷನಿಗೆಲ್ಲ ಬಟ್ಟೆ ಹಾಕಿದ್ದೀನಿ. ಹಾಗೆ ಪಕ್ಕದಲ್ಲಿ ಬಕೆಟೆಲ್ಲ ನೀರು ತುಂಬಿಟ್ಕೊಂಡಿದ್ದೀವಿ. ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ಇವಾಗ ಸ್ವಲ್ಪ ನೀರಿಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಹಾಗಾಗಿ ನೀರೆಲ್ಲ ಮನೇಲಿ ಸ್ವಲ್ಪ ಸ್ಟಾಕ್ ಇಟ್ಕೊಂಡಿರ್ತೀವಿ. ನೀರು ಯಾವಾಗ ಬೇಕಾದರೂ ಖಾಲಿ ಆಗ್ಬೋದು ನಮ್ಮಲ್ಲಿ. ಹಾಗಾಗಿ ಪಾಪು ಮಲ್ಕೊಂಡ ತಕ್ಷಣ ನಾನು ಫಸ್ಟ್ ಮಾಡೋ ಕೆಲಸನೇ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ. ಸೊ ಆಮೇಲೆ ಬೇರೆ ಕೆಲಸ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡ್ರು ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಮಾರ್ನಿಂಗ್ ಎಲ್ಲ ಬಿಸಿ ಇರೋದ್ರಿಂದ ಕಿಚನ್ ಸ್ವಲ್ಪ ತುಂಬ ಹರಡ್ಬಿಟ್ಟಿರುತ್ತೆ ನಂದು. ಅವನೆಲ್ಲ ಮಲಗಿದ ಮೇಲೆ ಅವನ್ನೆಲ್ಲ ಮಾಡ್ಕೊಬೇಕಾಗುತ್ತೆ. ಸೊ ಸ್ನಾನ ಎಲ್ಲ ಮುಗಿಸ್ಬಂದ್ಮೇಲೆ ನಮ್ಮ ಮೇಡ್ ಬರ್ತಾರೆ. ಅವ್ರಿಗೆಲ್ಲ ಕಸ ಗುಡಿಸಿ ಎಲ್ಲ ಒರೆಸಿ ಹೋಗ್ತಾರೆ. ಆಮೇಲೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊತೀನಿ. ಸೊ ಪಾಪುಗೆ ಸ್ವಲ್ಪ ಏನಾದರೂ ರೈಸು ಸಾಂಬಾರು ಇಲ್ಲಾಂದರೆ ದಾಲ್ ಕಿಚಡಿ ಏನಾದರೂ ಮಾಡ್ಕೊತೀನಿ. ಯಾನಿಗೆ ಬೇರೆ ಸಪ್ರೇಟಾಗಿ ರೈಸು ಸಾಂಬಾರು ಏನಾದರೂ ರೆಡಿ ಮಾಡ್ಕೊತೀನಿ. ಇವತ್ತು ಪಾಪು ಲೇಟಾಗಿ ಮಲಗಿರೋದ್ರಿಂದ ಯಾನೋ ಸ್ಕೂಲಿಗೆ ಕರ್ಕೊಂಬರೋ ಟೈಮ್ ಅಷ್ಟೊಳಗಡೆ ಅವನು ಎದ್ದಿರಲಿಲ್ಲ. ಸೊ ಅವನನ್ನ ಮನೇಲಿ ಹಾಗೆ ಬಿಟ್ಟು ನಾನು ಯಾನನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಕರ್ಕೊಂಡು ಹೋಗೋದಕ್ಕೆ ಬಂದೆ. ಬಟ್ ಭಯ ಆಗ್ತಿತ್ತು ಎಲ್ಲಿ ಪಾಪು ಎದ್ಬಿಟ್ಟಿರ್ತಾನೆ ಅಂತ. ಅವನು 2 ಅವರ್ಸ್ ಮಲಗ್ತಾನಲ್ಲ, ಇನ್ನೊಂದು 1/2 ಅವರ್ ಎದ್ದೇಳಲ್ಲ ಅಂದ್ಕೊಂಡು ಹೋದೆ. ಬಟ್ ಮನೆಗೆ ಬಂದು ಹಿಂಗೆ ಲಾಕ್ ಓಪನ್ ಮಾಡಿದ ತಕ್ಷಣ ಅವನು ನಾನು ಮನೆಗೆ ಬಂದಿದ್ದಕ್ಕೂ ಅವ್ನು ಎದ್ದಿದ್ದಕ್ಕೂ ಒಂದೇ ಆಯಿತು. ಕರೆಕ್ಟ್ ಟೈಮಿಗೆ ಎದ್ಬಿಟ್ಟ ಅವನು ಕೂಡ. ಬಂದ ತಕ್ಷಣ ಅವಳು ಪಾಪುನ ನೋಡಬೇಕು, ಇಲ್ಲಾಂದರೆ ಅವಳಿಗೆ ಸಮಾಧಾನ ಆಗಲ್ಲ. ಆಮೇಲೆ ಅವಳು ಸ್ಕೂಲಿಂದ ಬಂದಾಗ ಪಾಪು ಮಲಗಿದ್ದಾನೆ ಅಂದರೆ ಇಷ್ಟ ಆಗಲ್ಲ. ಅವಳು ವೆಯ್ಟ್ ಮಾಡ್ತಾ ಇರ್ತಾಳೆ ಎಷ್ಟು ಬೇಗ ತಮ್ಮನ ಜೊತೆ ಆಟ ಆಡಬೇಕು ಅಂತ. ಹಾಗೆ ಕೈಕಾಲು ವಾಶ್ ಮಾಡ್ಕೊಂಡು ಬಂದುಬಿಡ್ತಾಳೆ. ನಾನು ಫ್ರೆಶ್ ಅಪ್ ಆಗು ಅಂದರೂ ಕೇಳಲ್ಲ. ಇಲ್ಲ ನಾನು ತಮ್ಮನ ಜೊತೆ ಆಟ ಆಡಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಬಂದು ಅವನ್ನ ಸ್ವಲ್ಪ ಮುದ್ದಾಡಿ ಮಾತಾಡಿಸ್ಬಿಟ್ಟು ಆಮೇಲೆ ಅವಳು ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತಾಳೆ. ಕುಕ್ಕರ್ ಹೆಂಗೆ ಕೂಗುತ್ತೆ? ಹೆಂಗೆ ಕೂಗುತ್ತೆ ಕುಕ್ಕರ್?
ಯಾನೋ ಬಂದಮೇಲೆ ಅವಳ ಜೊತೆ ಸ್ವಲ್ಪ ಆಟ ಆಡೋದಕ್ಕೆ ಇಷ್ಟಪಡ್ತಾನೆ. ಬೆಳಗ್ಗೆಯಿಂದ ಒಬ್ಬನೇ ಇರ್ತಾನಲ್ಲ, ಅವಳು ಬಂದಮೇಲೆ ತುಂಬ ಖುಷಿ ಅವನು. ಫುಲ್ ಜಾಸ್ತಿ ಆ್ಯಕ್ಟಿವ್ ಆಗಿಬಿಡ್ತಾನೆ. ಸೊ ಅವಳು ಊಟ ಮಾಡುವಾಗ ಹೋಗಿ ಅವಳ ಹತ್ರನೂ ಸ್ವಲ್ಪ ಊಟ ಮಾಡಿಸ್ಕೊತಾ ಇರ್ತಾನೆ. ಫಸ್ಟು ನಾನು ಯಾನಿಗೆ ಊಟಕ್ಕೆಲ್ಲ ಹಾಕ್ಕೊಟ್ಬಿಟ್ಟು ಆಮೇಲೆ ಪಾಪುಗೆ ಊಟ ಎಲ್ಲ ರೆಡಿ ಮಾಡ್ಕೊತೀನಿ. ಡಾಗಿ 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 ಅಂಬ ಇದೆ, ಅಂಬ ಡಾಗಿ, ಅಂಬ ಡಾಗಿ, ಪಿಜನ್ 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 ಇಲ್ಲ ಮಾಡಿ ಸೈಕಲ್ ನೋಡಿ, ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ವಿರಾಟ್ ಅಲ್ಲಿ ಅಂಬ, ಅಂಬಕ್ಕೆ ಮಮ್ಮ ಬೇಕಂತ, ಮಮ್ಮ ಮಾಡಿ ಬಾಯಿ ಬಿಡೋದಿಲ್ಲ. ಪಿಜನ್ 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 ಪಾಪುಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ನಾನು ಊಟ ಮಾಡಿಬಿಟ್ಟು ಆಮೇಲೆ ನಾನು ಇವನ ಜೊತೆ ಆಟ ಆಡೋದಕ್ಕೆ ಕೂತ್ಕೊಳ್ತೀನಿ. ಅಂದರೆ ಇನ್ನು ಈವ್ನಿಂಗ್ ತನಕ ಇವನು ಹೀಗೆ ಆಟ ಆಡಿಸ್ಕೊತಾ ಇರಬೇಕು. ಇನ್ನು ಮಲಗಲ್ಲ ಅವನು. ಇತ್ತೀಚೆಗೆ ಒಂದು ವೀಕಿಂದ ಬರೀ 1 ಟೈಮ್ ಮಲಗೋದು ಪ್ರಾಕ್ಟೀಸ್ ಆಗಿಬಿಟ್ಟಿದ್ದಾನೆ. ದಿವಸ 2 ಟೈಮ್ಸ್ ಮಲಗ್ತಿದ್ದ. ನನಗೆ ಸ್ವಲ್ಪ ಆರಾಮಾಗ್ತಿತ್ತು. ಸಂಜೆ ಒಂದು ಸಲ ಮಲಗಿದಾಗ ಬೇರೆ ಕೆಲಸ, ರಾತ್ರಿ ಊಟಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ. ಸೊ ಇವಾಗ 1 ಟೈಮ್ ಮಲಗೋದ್ರಿಂದ ನನಗೆ ಇನ್ನೇನು ಕೆಲಸ ಮಾಡೋದಕ್ಕೆ ಆಗೋಲ್ಲ. ಇನ್ನು ಅವ್ರ ಪಪ್ಪ 7:30ಗೆ ಬರ್ತಾರೆ. ಸೊ ಅಲ್ಲಿ ತನಕನೂ ನಾನು ಹೀಗೆ ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಿರಬೇಕು. ಇಬ್ಬರು ಮಕ್ಕಳಿದ್ದಾಗ ನಮ್ಮ ಕೆಲಸಗಳು ತುಂಬ ಹೆಚ್ಚಾಗಿರುತ್ತೆ, ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ನನ್ನ ಮಗಳು ಒಬ್ಬಳೇ ಇದ್ದಾಗ, ಚಿಕ್ಕವಳಿದ್ದಾಗ, ಸೊ ನನ್ನದು ಆವಾಗಲೇ ಬೇರೆ ಥರ ಇತ್ತು. ಸೊ ಇವಾಗ ಇಬ್ಬರು ಮಕ್ಕಳಿದ್ದಾಗ ನನ್ನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ. ಸೊ ಬೆಳಗ್ಗೆ ಸ್ಕೂಲಿಗೆ ಹೋಗಬೇಕಾದಾಗ ನಾನು ಯಾನು ಕೊಡೋ ಟೈಮ್ ನಾನು ಕೊಡಲೇಬೇಕಾಗುತ್ತೆ ಹೆಚ್ಚಾಗಿ. ಸೊ ಅವಳು ಹೋದ್ಮೇಲೆ ನಾನು ವಿರಾಟಿಗೆ ಏನು ಟೈಮ್ ಕೊಡಬೇಕು, ಸೊ ಅದು ನಾನು ಕಂಪ್ಲೀಟ್ ಕೊಡಲೇಬೇಕಾಗುತ್ತೆ. ಸೊ ನಾವು ಇಬ್ಬರೂ ನೀಟಾಗಿ ಬ್ಯಾಲೆನ್ಸ್ ಮಾಡಬೇಕು. ಸೊ ನಾವು ತೋರಿಸೋ ಪ್ರೀತಿಲೂ ಅಷ್ಟೇ ಒಬ್ಬರಿಗೆ ಹೆಚ್ಚು ಕಡಿಮೆ ತೋರಿಸ್ಬಾರ್ದು. ಮಕ್ಳಿಗೂ ಅಷ್ಟೇ. ಸೊ ಚಿಕ್ಕ ಪಾಪು ಬಂದಾಗ ದೊಡ್ಡ ಮಗುಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ ಆ ಥರ ಫೀಲ್ ಬರಬಾರ್ದು. ಸೊ ಇಬ್ಬರನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋ ಅಂಥ ಜವಾಬ್ದಾರಿಯುತ ಕೆಲಸ ನನಗೆ ಫಸ್ಟ್ ಟೈಮು ಸ್ವಲ್ಪ ಹೊಸ್ತು ಅಂತ ಇದ್ದಾಗ ನನಗೂ ಕೂಡ ಏನಾಗ್ತಿತ್ತು ಅಂದರೆ ತುಂಬ ಸುಸ್ತಾಗ್ತಿತ್ತು, ಟೆನ್ಷನ್ಸ್ ಇರ್ತಿತ್ತು, ಕೆಲವೊಂದು ಸಲ ತುಂಬ ಸ್ಟ್ರೈನ್ ಆಗ್ತಿತ್ತು. ಸೊ ಅವಾಗ ಏನು ಮಾಡ್ತಿದ್ದೆ ಅಂದರೆ ನಾನು ಸ್ವಲ್ಪ ಏನಾದರೂ ಸಣ್ಣ ತಪ್ಪು ಮಾಡಿದ್ರು ಅವಳ ಮೇಲೆ ತುಂಬ ಜೋರಾಗಿ ಕೂಗಾಡ್ತಿದ್ದೆ, ಬೈತಿದ್ದೆ. ಸೊ ಆಮೇಲೆ ನನಗೆ ನಿಧಾನಕರವಾಗ್ತಿತ್ತು. ಸೊ ನಾನು ಯಾಕೆ ಈ ಥರ ತಪ್ಪು ಮಾಡ್ತಾ ಇದ್ದೀನಿ, ಸಣ್ಣದು ತಪ್ಪಿಗೆ ಯಾನಿಗೆ ಯಾಕೆ ಈ ಥರ ನನ್ನ ಟೆನ್ಷನ್ಸ್ನೆಲ್ಲ ಅವಳ ಮೇಲೆ ನಾನು ಹಾಕ್ತಿದ್ದೀನಿ ಅಂತ ಅಂದ್ಬಿಟ್ಟು ಸೊ ನಾನು ಆ ತಪ್ಪನ್ನ ತಿದ್ದುಕೊಂಡೆ. ಕೆಲವು ಸಲ ಅನಿಸುತ್ತೆ, ಏನಿದು ಒಂದು ದಿನದಲ್ಲಿ ಅರ್ಧ ಗಂಟೆನೂ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದಕ್ಕೆ ಆಗಲ್ವಲ್ಲ ಅಂತ. ಬಟ್ ಮಕ್ಕಳಿದ್ದಾಗ ಎಲ್ಲರಿಗೂ ಹಾಗೆಯೇ, ನನಗೆ ಅಂತಲ್ಲ. ಯಾಕೆಂದರೆ ಅವರು ಮಲಗಿದ್ದಾಗ ನಾವು ಕೆಲಸ ಮಾಡ್ಕೊತೀವಿ, ಎದ್ಮೇಲೆ ಅವ್ರನ್ನ ನೋಡ್ಕೊಳ್ಳೋದಂಥ ಕೆಲಸ ಇರುತ್ತೆ. ಹಾಗಾಗಿ ಹೋಲ್ ಡೇ ನಾವು ಮಕ್ಕಳ ಜೊತೆನೇ ಇರೋದ್ರಿಂದ ನಮಗೆ ಅಂತ ನಾವು ಪರ್ಸ್ನಲಿ ಟೈಮ್ ಏನು ಕೊಟ್ಕೊಳ್ಳೋದಕ್ಕೆ ಆಗಲ್ಲ. ಸೊ ನನಗೆ ಇವಾಗ ಏನೋ ಕಷ್ಟ ಅನ್ನಿಸ್ತಿಲ್ಲ, ಎಲ್ಲ ನಾನು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ನನಗೆ ಒಂದೇ ಒಂದು ಕೊರತೆ ಅಂದರೆ ನಿದ್ದೆದು. ಅದು ಸದ್ಯಕ್ಕೆ ಬಗೆಹರಿಯಲ್ಲ ಅಂತ ಗೊತ್ತು. ಯಾಕೆ ಅಂದರೆ ನನ್ನ ಮಗ 7 ಮಂತ್ಸ್ ತನಕ ತುಂಬ ಚೆನ್ನಾಗಿ ಮಲ್ಕೊಂಡ. ನೈಟು 7 ಮಂತ್ಸಿಂದ ಇಲ್ಲಿ ತನಕನೂ ಅಷ್ಟೇ ನೈಟು ತುಂಬ ಎದ್ದೇಳ್ತಾನೆ. ಅವ್ನು ಹಸಿವಿಗೆ ಎದ್ದೇಳಲ್ಲ, ಅವನಿಗೆ ಏನೋ ಡಿಸ್ಕಂಫರ್ಟು, ಕಿರಿಕಿರಿ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ತುಂಬ ಎದ್ದೇಳ್ತಾನೆ. ಅದರಿಂದ ನನಗೆ ನಿದ್ದೆಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆಕಪ್ಪಜಿ ಕಣ್ಣನ್ ನೀರು ಯಾಕಮ್ಮನೆ ಯಾಕಪ್ಪಜಿ ಅಮ್ಮ ಬೈದ್ಲಾ?
ಒಂದು ಫುಲ್ ಡೇ ರೊಟೀನ್ ಹೇಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸಲ ನನಗೆ ಈವ್ನಿಂಗ್ ಆಗ್ತಾ ಆಗ್ತಾ ಸ್ವಲ್ಪ ಟಯರ್ಡ್ ಆದಂಗೆ ಆಗ್ಬಿಡುತ್ತೆ. ಅಡುಗೆ ಮಾಡೋದಕ್ಕೆ ಆಗ್ತಿರಲ್ಲ. ಸೊ ಆ ಟೈಮಲ್ಲಿ ನಿರಂಜನ್ ಆಫೀಸಿಂದ ಬಂದು ನೀನು ರೆಸ್ಟ್ ಮಾಡು, ಪಾಪನ ನೋಡ್ಕೊಂಡು ಕುಳಿತುಕೋ, ನಾನು ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಅಡುಗೆ ಮಾಡಿಕೊಡ್ತಾರೆ. ಇನ್ನು ಕೆಲವು ಸಲ ಅವರು ಹೋಟೆಲಿಂದ ಏನಾದರೂ ಪಾರ್ಸೆಲ್ ತಂದುಬಿಡ್ತಾರೆ, ನನಗೆ ಆಗ್ತಿಲ್ಲ ಅಂತ ಫೋನ್ ಮಾಡಿ ಹೇಳಿದ್ರೆ. ಬೆಳಗ್ಗೆ ಅಂತೂ ನಿರಂಜನ್ ಹತ್ರ ಯಾವುದೇ ರೀತಿ ಹೆಲ್ಪ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಪಾಪ ಅವ್ರು ಬೇಗ ಹೋಗ್ತಾರೆ. ಅದಕ್ಕೆ ಈವ್ನಿಂಗ್ ಬಂದಾಗ ಅವರು ಕೂಡ ಎಷ್ಟಾಗುತ್ತೆ ಅಷ್ಟು ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ಹಾಗೆ ಯಾನಿಗೂ ಕೂಡ ಓದಿಸೋದೆಲ್ಲ ಇರುತ್ತೆ ನನಗೆ ನೈಟು, ಹಾಗಾಗಿ ಅವರು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಅವಳಿಗೆ ಎಕ್ಸಾಮ್ಸ್ ಇದ್ದಾಗಲಂತೂ ನನಗೆ ತುಂಬ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಅವಳಿಗೆ ನಾಳೆ ಹಾಲಿಡೇ ಇತ್ತು, ಹಾಗಾಗಿ ಇವತ್ತು ಅವಳು ಏನು ಓದೋದಕ್ಕೂ ಬರ್ತಿಲ್ಲ, ಏನೂ ಇಲ್ಲ, ಸುಮ್ಮನೆ ಫುಲ್ ಆಟ ಆಡ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ಲು. ಯಾನೋ ಇಡ್ಲಿ ಇಷ್ಟ ಅಂದ್ಬಿಟ್ಟು ಸೊ ನೈಟು ಇಡ್ಲಿ ಬೇಕು ಅಂತಿದ್ಲು. ಸೊ ಅವಳಿಗೆ ಬೇರೆ ಸಪ್ರೇಟಾಗಿ ನಾನು ಇಡ್ಲಿ ಮಾಡಿಕೊಟ್ಟೆ, ನಮಗೆ ಹಾಗೆ ರೊಟ್ಟಿ ಮಾಡಿಕೊಂಡೆ. ಸೊ ನನ್ನ ಪ್ರಕಾರ ಪ್ರತಿ ತಾಯಂದ್ರಿಗೂ ಒಂದು ಟಿಪ್ ಹೇಳಬೇಕು ಅಂತಂದರೆ, ನಾವು ತಾಯಂದಿರು ತುಂಬ ತಾಳ್ಮೆಯಿಂದ ಇರಬೇಕಾಗುತ್ತೆ. ಏಕೆಂದರೆ ನಾವು ತುಂಬ ಕೋಪ ಮಾಡ್ಕೊಂಡು ಅಷ್ಟೊತ್ತು ಕೆಲಸಗಳು ಎಲ್ಲ ಹಾಳಾಗುತ್ತೆ, ನಮ್ಮ ಮನಸ್ಸು ಕೂಡ ಕೇಳುತ್ತೆ. ಹಾಗೆ ಮಕ್ಕಳು ನಮ್ಮನ್ನು ನೋಡಿ ಅವ್ರಿಗೂ ಕೂಡ ಅದನ್ನೇ ಕಲಿತಾರೆ. ನಾವು ಕೋಪ ಮಾಡ್ಕೊಳ್ಳೋದು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಹಾಗೆ ಮಕ್ಕಳು ನಾವು ಏನು ಹೇಳ್ತೀವಿ ಅನ್ನೋದಕ್ಕಿಂತ ನಾವು ಏನು ಮಾಡ್ತೀವಿ ಅದನ್ನು ಅವರು ಬೇಗ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ತಾಯಂದಿರು ತುಂಬ ತಾಳ್ಮೆಯಿಂದ ಇರಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾನು ಹೊಸ ವ್ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.